ಲೈಕ್ ಅವ್ರಿಗೂ KLX ಬೇಕಾಗಿತ್ತು, ಒಂದು ಕಡೆ ಅವ್ರಿಗೂ ಪ್ರಮೋಷನ್ ಆಗಬೇಕಲ್ಲ, ಫ್ರೀಯಾಗಿ ಮಾಡಿಕೊಟ್ರೆ. ಸುಧಾನ್ ವೀಲ್ಸ್. ಇವಾಗ ಗಾಡಿ ಹೆಂಗಿದೆ ಅಂತ ಸೈಡಲ್ಲಿ ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ಈ ಕಂಪ್ಲೀಟ್ ವ್ಲಾಗ್ ನೋಡಿ ಗೊತ್ತಾಗ್ಬಿಡುತ್ತೆ ನಿಮಗೆ ಏನು ಕತೆ, ಏನು ಸೀನು ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿದ್ದೀನಿ, ನೀವು ಸೂಪರಾಗಿದ್ದೀರಾ ಅಂತ ಅನ್ಕೊತೀನಿ. ನಂಗೆ ಚೆನ್ನಾಗಿರಿ. ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದಿದ್ದು ಇವತ್ತು ನಿಮಗೆ ತಿಳಿಸೋ ಟೈಮ್ ಬಂದಿದೆ. ಲೈಕ್ ಯಾರು ಸ್ಪಾನ್ಸ್ ಮಾಡಿದ್ದು, ಏನೇನು ಸ್ಪಾನ್ಸ್ ಮಾಡಿದ್ದಾರೆ, ಲೈಕ್ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ನಿಮಗೆ. ನಿಮ್ಗೇನಾದರೂ ಆ ಪೇಜ್ ಬಗ್ಗೆ ಗೊತ್ತಿಲ್ಲ ಅಂದರೆ ಈ ಕಂಪ್ಲೀಟ್ ವ್ಲಾಗ್ ನೋಡಿ ಗೊತ್ತಾಗ್ಬಿಡುತ್ತೆ ನಿಮಗೆ ಏನು ಕತೆ, ಏನು ಸೀನು ಅಂತ, ಯಾವ ಬ್ರ್ಯಾಂಡ್ ಅವರು ಏನು ಅಂತ. ಇದು ಬಂದು ಲೈಕ್ 2 in 1 ಥರ ಇದು ಪ್ರಮೋಷನ್ ಬಂದು. ಲೈಕ್ ಅವ್ರಿಗೂ KLX ಬೇಕಾಗಿತ್ತು, ಒಂದು ಕಡೆ ಅವ್ರಿಗೂ ಪ್ರಮೋಷನ್ ಆಗಬೇಕಲ್ಲ, ಫ್ರೀಯಾಗಿ ಮಾಡಿಕೊಟ್ರೆ. ಸೊ ಇಟ್ಸ್ ಲೈಕ್ ದಟ್ ಅಷ್ಟೇ. ಸೊ ಹೆಂಗಿರ ಎಲ್ಲ ಚೆನ್ನಾಗಿರ ಅಂತ ಅನ್ಕೊತೀನಿ. ಇವತ್ತು ಬಂದು ಮೇಯ್ನು ಅವ್ರ ಗೋಡನ್ಗೆ ಹೋಗ್ತಾ ಇದ್ದೀನಿ. ಬೈಸನ್ ಮೋಟೋ ಓನ ಬನ್ನಿ. ಓಯ್ ಹೆವಿ ಟ್ರಾಫಿಕ್ಕು, 4 o'clock ಅಷ್ಟೊಳಗೆ ಅಲ್ಲಿ ಇರಬೇಕಾಗಿತ್ತು ನಾನು. ದಟ್ಸ್ ವಾಟ್ ಇಟ್ ಹ್ಯಾಪನ್ಸ್. ಸೈಕ್ ಆಗಿಬಿಡುತ್ತೆ. ಸುಧಾನ್ ವೀಲ್ಸ್. ಓ ಟೈಮ್ ಆಯ್ತು, ಹೋಗ್ರಣ. ಯಾಕ್ರಣ ಅಡ್ಡ ಹಾಕೊಂಡು ಮಜ್ಜಿಗೆ ಮತ್ತು ಪಾನಕ ಕೊಡ್ತಾವ್ರೆ. ನಮ್ಮ ಕರ್ನಾಟಕದೊಳಗೆ ಅದೇ ಬಾಯ್ಸ್, ಊಟ ಅಂತ ಎಲ್ಲ ಬಂದರೆ ಲೈಕ್ ನಿಮಗೆ ಏನಕ್ಕೂ ಕಮ್ಮಿ ಇಲ್ಲ. ಸೊ ಬನ್ನಿ ಓಡೋಣ. ಆಮೇಲೆ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲೈಕ್ ಈ ವರ್ಷ ತಳ್ಳೋಣ ಸ್ವಲ್ಪ, ಬಿಕಾಸ್ ಥಿಂಗ್ಸ್ ತುಂಬ ರಾಂಗ್ ಹೋಗ್ಬಿಟ್ಟಿದೆ ಅನ್ನೋದಕ್ಕಿಂತ ನಾನು ಮಾಡ್ಕೊಂಡಿರೋದವೆಲ್ಲ ತಿಕ್ಕ ಮುಚ್ಕೊಂಡು ಚೆನ್ನಾಗಿದ್ದಿದ್ದು ಜೀವನಕ್ಕೆ ಹುಳ ಬಿಡ್ಕೊಬಿಟ್ಟಿದ್ದೀನಿ. ಅವೆಲ್ಲ ಕಾಂಪ್ಲಿಕೇಟೆಡ್, ನಿಮ್ಮ ಮುಂದೆ ಹೇಳೋಕ್ಕಾಗಲ್ಲ ಅದನ್ನ. ಸೊ ದಟ್ ಫೈನ್. ಒಳಗೆ ಎಷ್ಟೇ ಹೊಡಿತಾ ಇದ್ರೂ ಬಗ್ಗಿಸ್ಕೊಂಡು ಮೇಲ್ಗಡೆ ನಗ್ತಾ ಇರಬೇಕು. ಟೈಮ್ ಬೇರೆ ಆಯಿತು ಬಾಯ್ಸ್. ಅದೇನು ಗೊತ್ತಾ, ಸುಧಾನ್ ವೀಲ್ಸ್ ಅಂತ ಸ್ಟಿಕ್ಕರ್ ಹಾಕ್ಸ್ಬೇಕಾಗಿತ್ತು ನಾನು ಹಿಂದೆ. ಸತಿ ಪ್ರೆಷರ್ ವಾಷರ್ ಒಳಗೆ ಜೋರಾಗಿ ಹೊಡೆದಕ್ಕೆ ಎಲ್ಲ ಔಟ್ ಆಗ್ಬಿಟ್ಟಿತ್ತು. ಮತ್ತು ಇನ್ನೊಂದು ಕಾನ್ಸೆಪ್ಟ್ ಮಾಡಿಸ್ತಾ ಇದ್ದೀನಿ ಗಾಡಿಗೆ. ಸ್ಟಿಕ್ಕರಿಂಗು ಬರುತ್ತೆ ಅಂದರೆ ಫುಲ್ ಬಾಡಿ ವ್ರ್ಯಾಪ್ ಅಲ್ಲ, ಲೈಕ್ ಸೈಡ್ ಪ್ಯಾನಲ್ ಮಾತ್ರ. ಸಮಥಿಂಗ್ ಯೂನಿಕ್. ಆ್ಯಂಡ್ ನಮ್ಮ ಕರ್ನಾಟಕ ವಿ ಶುಡ್ ಬಿ ಪ್ರೌಡ್ ಅಲ್ವಾ. ಸೊ ಮಾಡಿಸೋಣ, ಬಿಕಾಸ್ ನಾವು ಎಲ್ಲೆಲ್ಗೋ ಹೋಗೋ ಪ್ಲ್ಯಾನ್ಸ್ ಇದೆ ಮತ್ತು ಎಲ್ಲೆಲ್ಗೋ ಹೋಗ್ತಾ ಇರ್ತೀವಿ. ಸೊ ಅದಿದ್ದರೆ ಒಂದು ಕಡೆ ಧೈರ್ಯ, ನಮ್ಮ ಕರ್ನಾಟಕ, ನಮ್ಮ ಕನ್ನಡ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಬಾ ರೇಂಜ್ ರೋವರ್ ಆಟೋಬಯೋಗ್ರಫಿನ ಎಲ್ಲಣ ಕಾಸು ಮಾಡಿರ್ತೀರ ನೀವೆಲ್ಲ. ಲೈಫ್ ಒಳಗೆ ಅದರ ನೋಡಿದಾಗ ಅನಿಸುತ್ತೆ ಏನು ಮಾಡಿದ್ದೀವಿ ಗುರು ನಾವು ಅಂತ. ಏನಿದು ಓಯ್ ಟ್ರಾಫಿಕ್ಕು, ಶನಿವಾರ ಸಂಜೆ ಇವತ್ತು ಬಾಯ್ಸ್. ಅದಕ್ಕೆ ನಮಗೆ ಲೆಫ್ಟ್ ಒಂದು ಗ್ಯಾಪ್ ಸಿಕ್ಬಿಟ್ರೆ ಸಾಕು, ಹೇಳ್ಕೊಂಡು ಪಾಸ್ ಆಗಿಬಿಡೋಣ. ನಮ್ಮ ಬೆಂಗಳೂರಲ್ಲಿ ಓಡಾಡೋದು ಕಷ್ಟ ಇದೆ ನೋಡಿ. ಎಷ್ಟೇ ಬೇಗ ಬಿಟ್ಟರು ಏನೇ ಆದರೂ ಏನೋ ಒಂದು ಪ್ರಾಬ್ಲಮ್ ಇರುತ್ತಲ್ವ. ಸಮಸ್ಯೆಗಳು ಸಮಸ್ಯೆಗಳು. ಆದರೂ ಈ ಥರ ಟ್ರಾಫಿಕಾ, ಲೆಫ್ಟ್ ಹೊಳ್ಗಿದ್ರೆ ಏನಾದರೂ ಮಾಡ್ಬೋದು ಬಾಯ್ಸ್. ಬಿಕಾಸ್ ನಾನು ಲೆಫ್ಟ್ ಹೋಗ್ಬೇಕು, ಅದಕ್ಕೆ ವೈಸರ್ ಹಾಕೊಂಡು ಮಾತಾಡೋಕ್ಕಾಯ್ತಲ್ಲ. ಸ್ವಲ್ಪ ಅಕ್ಕಪಕ್ಕ ಸೌಂಡ್ಗಳಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಏನು ಗೊತ್ತಾ, ಸೈಡಲ್ಲಿ ಎತ್ಕೊಂಡು ಇಳಿಸ್ಕೊಂಡು ಹೋಗ್ಬಿಡ್ಬೋದು. ಇನ್ನೊಂದು ಸಮಸ್ಯೆ ಅಂದರೆ ವೀಡಿಯೋಗಳು ಮಾಡಿ ಹಾಕ್ಬಿಡ್ತಾರೆ, ಅದೇ ಬೇಜಾರು. ಆಮೇಲೆ ಅವರು ಪೊಲೀಸಿಗೆ ಬೇರೆ ಫೈನ್ ಕಟ್ಟಬೇಕು. ಹೆಂಗಿದ್ರು ಕಷ್ಟ ಬಾಯ್ಸ್ ನಮ್ಮ ಇಂಡಿಯಾಲಿ. ನೇನು ರನ್ನಿಂಗ್ ಟ್ರಾಫಿಕ್ ಹೋಗೋಣ. ಬಿಕಾಸ್ ಇವಾಗ ಹಿಂದೆ ಯಾರ್ದಾರು ಪ್ರೈವೇಟ್ ಕಾರ್ಗಳು ಅಂದ್ಕೊಳ್ಳಿ, ಕ್ಯಾಮ್ಗಳಿರುತ್ತೆ ಎಲ್ಲರ ಕಾರ್ಗಳಿಗೂ. ಇವಾಗ ಡ್ಯಾಶ್ಬೋರ್ಡ್ ಕ್ಯಾಮು ಈಸಿಯಾಗಿ ತುಂಬಿಡ್ತಾರೆ. ಇವಾಗ ಮೊದಲೇ ಸೋಷಿಯಲ್ ಮೀಡಿಯಾ ಕೇಳ್ತೀರಾ, ನೀನೆಲ್ಲೋ ನಾನಲ್ಲೇ ಅಂತ ತುಂಬ್ತಾ ಇರ್ತಾರೆ ಕಾಪ್ಸು. ಅದು ಬಾಯ್ಸ್ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಆ ಪೇಜ್ಗಳಲ್ಲಿ ರೀಲ್ಸ್ಗಳು. ಟ್ರೋಲರ್ನ ಮಡಿಕೊಂಡಿರ್ಬೇಕು ಯಾರನ್ನೋ ಎಡಿಟ್ಗೆ. ಎಲ್ಲಿಗೆ ಬರ್ತಾವನಪ್ಪ ರಾಜು. ನನ್ನ ಗಾಡಿ ಹೀಟ್ ಆಯ್ತು ಆಗಲೇ, ಕಾಲಿಗೆಲ್ಲ ಹೊಡಿತಿದೆ ಕ್ರೇಜಿಯಾಗಿ. ಸೈಕಪ್ಪ, ಒಂದು ಕಡೆ ಧೂಳು, ಇನ್ನೊಂದು ಕಡೆ ಟ್ರಾಫಿಕ್ಕು, ಮಾರಿ ಹಿಂಸೆಗಳು ಜೀವನದಲ್ಲಿ. ಈಗ ಬಂದು ಹತ್ತತ್ರ ಬಂದೆ, ಇನ್ನು 5 ನಿಮಿಷ ಇದೆ.
ಫಸ್ಟು ಗಾಡಿ ತೊಗೊಂಡೋಗೋರ ಕೈ ಲ್ಯಾಂಡ್ ಓವರ್ ಮಾಡಿದ್ರೆ ಒಂದು ಸ್ವಲ್ಪ ಸಮಾಧಾನ ನನಗೆ. ಟೈಮ್ ಸೆನ್ಸ್ ಇಲ್ಲ ಅಂದರೆ ನನ್ನ ಮೇಲೆ ನನಗೆ ಹುರಿದೋಗ್ಬಿಡುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, 5-10 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ. ನೀವು ಓಡೋಣ ಏನೇನು ಹಾಕವ್ರೆ ಫುಲ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ. ಹಾಕಾದ್ಮೇಲೆಲ್ಲ ಫಿಟ್ಟಿಂಗ್ ಆಗಿಬಿಡ್ಲಿ. ಇಲ್ಲ ಫಿಟ್ಟಿಂಗ್ ಮಾಡೋದು ಬೇಕಾ? ಬೇಡ ಅನಿಸುತ್ತೆ ಫಿಟ್ಟಿಂಗ್ ಮಾಡೋದು. ಏನಕ್ಕೆ ನೋಡ್ತಾ ಇರ್ಬೋದು ಅವ್ರದ್ದು ಒಳಗಡೆ ಇರೋದು ಫುಲ್ಲು ಲೈಕ್ ಪ್ರೊಡಕ್ಷನ್ ಹೌಸು. ಲೈಕ್ ಇವ್ರದ್ದು ಎಕ್ಸ್ಪಲ್ಸು ಈಗೆಲ್ಲ ಕೇರಳಲ್ಲೆಲ್ಲ ಹೆವಿ ಓಡುತ್ತೆ ಬೈಜಾನ್ ಮೋಟೋ ಅಂತ. ಚೆಕ್ ಮಾಡಿ ನೋಡಿ, ಬೇಕಾದ್ರೆ ಪೇಜ್ ಇಲ್ಲಿ ಪಕ್ಕದೊಳಗೆ ಹಾಕಿರ್ತೀನಿ ನೋಡಿ. ಹಿಂಗೆ ಯಾವುದೋ ಟ್ರಯಲ್ಸಿಗೆ ಬಂದಿದ್ದೀವಿ ನೋಡಿ. ಎಕ್ಸ್ಪಲ್ಸ್ ಇದೆ, ರ್ಯಾಲಿ ಕ್ಲೋಸ್ ಆಗಿದೆಯಲ್ಲ. 2000 years later. ನೋಡ್ತಾ ಇರ್ಬೋದು ಬಾಯ್ಸ್, ಗಾಡಿ ಎಲ್ಲ ರೆಡಿ ಆಯಿತು. ರೆಡಿ ಅಂದರೆ ಸಮ್ ಕಾರ್ಡು ಒಂದು ಬರಬೇಕು. ದಟ್ಸ್ ಫೈನ್. ಅದಿನ್ನೂ ರೆಡಿ ಆಗ್ತಿದೆಯಂತೆ. ರೆಡಿ ಆಗಲಿ ಲೆಟ್ ಇಟ್ ಟೇಕ್ ಟೈಮ್. ಕತ್ಲೇನೆ ಆಗೋಯ್ತು ಬಾಯ್ಸ್. ಇವಾಗ ಗಾಡಿ ಹೆಂಗಿದೆ ಅಂತ ಸೈಡಲ್ಲಿ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ. ನಿಮಗೆ ಬೆಳಗ್ಗೆ ಹೊತ್ತು ಕಂಪ್ಲೀಟ್ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ನೋಡಿ ಇಲ್ಲಿ ಮ್ಯಾಪ್ ಹೆಂಗೆ ಹಿಡ್ಕೊಂಡಿದ್ದೀನಿ ಅಂತ. ಈ ಪೌಚು ಏನೇನಕ್ಕೆ ಯೂಸ್ ಆಗುತ್ತೆ ಗೊತ್ತಾ? ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಪೌಚು ಫೋನಲ್ಲಿ ಚಾರ್ಜ್ ಇಲ್ಲ, ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಬರಲಿ. ಇನ್ನು ಮನೆಗೆ ಹೋಗಿ ಚಾಕ್ಲೇಟ್ ಪ್ಯಾಕಿಂಗ್ ಮಾಡಬೇಕು, ಬೇಜಾನ್ ಕೆಲಸಗಳಿದೆ ಬಾಯ್ಸ್. ಬೇಜಾನ್ ಕೆಲಸ ಅಂದ್ಕೊಳ್ಳಿ. ಇವೇ ಸೈಕ್ ಆಗೋದು ಟೈಮಿಂಗ್ಸು, ಸುಮ್ಮನೆ ಸೈಕ್ ಅಂದ್ಕೊಳ್ಳಿ. ಸೊ ನೋಡಿದ್ರಿ ಅನಿಸುತ್ತೆ ಬೈಕ್ನ ಫೋಟೋಲಿ. ಇಷ್ಟ ಆಯಿತು ಅನಿಸುತ್ತೆ, ತೋರಿಸ್ತೀನಿ ನಿಮಗೆ. ಪ್ರಾಪರ್ ವ್ಲಾಗ್ ಮಾಡ್ತೀನಿ ಇದ್ರ ಮೇಲೆ. ಆಮೇಲೆ ಯಾವ ಕಂಪ್ನಿ ಏನು ಅಂತ. ಬಾಯ್ಸ್ ಮ್ಯಾಚ್ ಡೇ ಬಾಯ್ಸ್. ಇವತ್ತು ಹೋಗಿ ಮ್ಯಾಚ್ ನೋಡ್ಕೊಂಡು ಕೂತ್ಕೋತೀನಿ. ಇನ್ನೇನು ಹೊಡ್ತೀನಿ, ನಾನು ಬೇಗ ಹೋಗಬೇಕು. ಇನ್ನೇನು ಕತ್ಲಲ್ಲಿ ಇನ್ನೇನು ವ್ಲಾಗ್ ಮಾಡಲಿ ಹೇಳಿ. ಸೊ ಕಾಂಟೆಂಟ್ ಇಷ್ಟ ಆಯಿತು ಅನಿಸುತ್ತೆ ನಿಮಗೆ ಮೇಯ್ನಾಗಿ. ಸೊ ವ್ಲಾಗ್ ಇಷ್ಟ ಆದರೆ ಮೇಯ್ನಾಗಿ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್. ಹಾಂ ಹಾಯ್ ನೋಡಿ, ಕ್ಯಾಮ್ರಾ ಅಂದರೆ ಏನೋ ಒಂಥರ ಖುಷಿ ಎಲ್ಲರಿಗೂ. ಬಾಯ್ಸ್ ಫುಲ್ ಟ್ರಾಫಿಕ್ ಇರುತ್ತೆ ಬಾಯ್ಸ್. ಟ್ರಾಫಿಕ್ ಅಬ್ರ ಇವಾಗ ನಕ್ಕನ್ ಬೆಂಗಳೂರು ಗೊತ್ತಲ್ಲ. ಫುಲ್ ಸೈಕ್ ಅಂದ್ಕೊಳ್ಳಿ. ಸೈಕ್ ಸೀನ್ಸ್.